ಪಾಪ ರಾಮ ಕಣೆ, ಅಷ್ಟೊಂದು ದುಡ್ಡು ಅದು ಹೇಗೆ ವ್ಯವಸ್ಥೆ ಮಾಡ್ತಾನೋ ಏನೋ. ರಾಮಂಗೆ ನಾನು ಹೇಳಿದೆ, ನಾನು ಒಡವೆ ತೊಗೊಂಡೋಗಿ ಮಾರ್ಬಿಟ್ಟು ದುಡ್ಡು ತೊಗೊಂಡು ಬಾರೋ ಅಂತ. ನಾನು ಏನು ಹೇಳಿದ್ರು ಕೇಳಲಿಲ್ಲ ಅಮ್ಮ ಅವನು. ಅವನು ಹಾಗೆ ಕಣೆ, ಮನೇಲಿ ಯಾರ ಹತ್ರನೂ ಸಹಾಯ ಕೇಳಲ್ಲ. ಇಲ್ಲಾಂದರೆ ನನ್ನ ಒಡವೆನೇ ಕೊಡ್ತಾ ಇರಲಿಲ್ವಾ? ಅಯ್ಯೋ ಬೇಡ ಅಮ್ಮ, ನೀನು ಒಡವೆ ತೊಗೊಂಡೋಗಿದ್ದೇನಾದ್ರೂ ಅಪ್ಪಂಗೆ ಗೊತ್ತಾದ್ರೆ ಅಷ್ಟೇ ದೊಡ್ಡ ರಾಧ ಅಂತಾನೆ. ಲೇ ಅನ್ಪೂರ್ಣ, ನಿನ್ನ ಮಗ ಏನು ಮಾಡಿದ್ದಾನೆ ಗೊತ್ತೇನೆ? ನೀನಿಲ್ಲಿ ನೋಡಿದ್ರೆ ಬತ್ತಿ ಹೊಸಿತಾ ಕೂತಿದ್ಯಾ. ಯಾರತ್ತೆ? ಇನ್ಯಾರು? ನಿನ್ನ ದೊಡ್ಡ ಮಗ ಭರತನ ಏನು ಮಾಡ್ದ ಅಜ್ಜಿ? ನನ್ನೇನೆ ಕೇಳ್ತೀಯಾ? ಹೋಗಿ ನೋಡು, ಯಾರನ್ನ ಕರ್ಕೊಂಬಂದು ಕೂರ್ಸ್ಕೊಂಡಿದ್ದಾನೆ. ಯಾರನ್ನ ಕರ್ಕೊಂಬಂದಿದ್ದಾನತ್ತೆ? ಯಾವನ ಕರ್ಕೊಂಬಂದು ಸೋಫಾ ಮೇಲೆ ದಿಮ್ರಂಗ ಅಂತ ಕೂಡ್ಸಿದ್ದಾನೆ. ಬರ್ತಾ ಬರ್ತಾ ಈ ಮನೆ ಧರ್ಮರಾಯನ್ ಛತ್ರ ಆಗೋಗ್ಬಿಟ್ಟಿದೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ. ಇದೇನು ನಮ್ಮ ಮನೆನೋ ಅಥವಾ ಅವ್ರ ಮನೆನೋ ಗೊತ್ತೇ ಆಗ್ತಿಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ ಅತ್ತೆ, ಭರತನ ಹತ್ರ ನಾನು ಮಾತಾಡ್ತೀನಿ. ಅಮ್ಮ ನೀನು ಸ್ವಲ್ಪ ಸುಮ್ಮನಿರು. ಅಜ್ಜಿ ಭರತಂದು ಯಾರೋ ಫ್ರೆಂಡ್ ಇರಬೇಕು, ಹೋಗ್ತಾರೆ ಬಿಡು. ಏನೇ ನಿನ್ ತಮ್ಮನಿಗೆ ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಅವನೇ ಬೇಕಾ? ಅಲ್ಲ ಅಜ್ಜಿ, ಸ್ನೇಹಿತರಾಗೋಕ್ಕೂ ಜಾತಿ ಧರ್ಮ ನೋಡ್ಬೇಕಾ? ಒಳ್ಳೆ ಮನ್ಸಿದ್ರೆ ಸಾಲ್ದ ಅಜ್ಜಿ. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ? ಎಷ್ಟು ಜನ ನಮ್ಮ ಪೂಜೆನ ಧರ್ಮನ ಅವರಲ್ಲಿ ಪಾಲಿಸಲ್ಲ ಹೇಳಿ? ಏನೋ ಫ್ರೆಂಡು ಅಂತ ಮನೆಗೆ ಕರ್ಕೊಂಡು ಬಂದಿದ್ದಾನೆ, ಅದನ್ನೇ ದೊಡ್ಡದು ಮಾಡೋದು ಬೇಡ ಅತ್ತೆ. ಅವ್ರೇನು ಇಲ್ಲೇ ಇರ್ತಾರ, ಎರಡು ಮಾತಾಡ್ಕೊಂಡು ಹೊರಟೋಗ್ತಾರೆ. ಏನೇ ಫ್ರೆಂಡ್ ಆದ್ರೂ ಅದು ಮನೆ ಹೊರಗೆ ಇಟ್ಕೋಬೇಕು ಅನ್ಪೂರ್ಣ. ಮನೆಯೊಳಗೆ ಬಂದ್ರೆ ಚೆನ್ನಾಗಿರಲ್ಲ. ಅವನೆಂತವನು ಅಂತ ಗೊತ್ತಾದ್ರೆ ನೀವು ಸುಮ್ಮನಿರಲ್ಲ. ಅಂತವ್ ನೀ ಮನೆಗೆ ಬರೋದು ತಪ್ಪು. ಇನ್ನು ಅರ್ಧ ಗಂಟೆಲಿ ಅವ್ನ ಮನೆ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ನಾನೇ ಅವ್ನ ಕೂತ್ಕೆ ಹಿಡ್ದು ಆಚೆ ತಪ್ತೀನಿ. ಅಯ್ಯೋ ಅತ್ತೆ, ನೀವು ದುಡುಕಿ ಹಾಗೇನಾದರೂ ಮಾಡಿಬಿಟ್ಟಿರಾ? ನಾನು ಹೋಗಿ ನೋಡ್ತೀನಿ, ನೀವು ಸುಮ್ಮನೆ ಇರಿ. ಅಲ್ವೇ, ನಿನ್ ದೊಡ್ಡ ಮಗನ ಬುದ್ಧಿನೇ ಅಲ್ವಾ? ಅವನೆಂತ ಕೆಲಸ ಮಾಡಿದ್ದಾನೆ ಅಂತ ಗೊತ್ತಿದ್ರು ಅವ್ನ ಮನೆಯೊಳಗೆ ಕರ್ಕೊಂಬಂದು ಸೇರ್ತಿದ್ದಾನಲ್ಲ. ನಾರಾಯಣ ನೋಡ್ಬೇಕು ಇವತ್ತು. ನೆನ್ನೆ ಒಬ್ಬ ಮಗನ ಮೇಲೆ ಕೆಂಡ ಕಾರ್ದ, ಇವತ್ತು ಇವನ ಮೇಲೆ ಬೆಂಕಿನೇ ಉಗುಳ್ತಾನಷ್ಟೇ. ಬಂದಿರೋದು ಯಾರಜ್ಜಿ? ಇನ್ಯಾರು? ಅವತ್ತು ದೇವಸ್ಥಾನದಲ್ಲಿ ಭರತನ ಜೊತೆ ಕುಡಿತಾ ಕೂತಿದ್ನಲ್ಲ, ಅವನೇ. ಅಯ್ಯೋ ದೇವ್ರೆ, ಈ ಭರತನಿಗೆ ಯಾಕೆ ಇಂಥ ದುರ್ಬುದ್ಧಿ ಬಂತು? ಅವ್ರಿಗೇನಾದ್ರೂ ಗೊತ್ತಾದ್ರೆ ಅಷ್ಟೇ. ನಾನು ಅದನ್ನ ಬಡ್ಕೊಳ್ತಾ ಇರೋದು ಕಣೆ, ಇಂಥವ್ರ ಸವಾಸ ಯಾಕೆ ಅಂತ. ಅವರೆಲ್ಲ ಒಳ್ಳೇದ್ ಮಾಡೋದಕ್ಕೆ ಮನೆಗೆ ಬರಲ್ಲ, ಎಲ್ಲ ಹಾಳು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಮನೆಗೆ ಬಂದು ಎಲ್ಲ ಗುಡಿಸಿ ಗುಂಡಾಂತರ ಮಾಡಿ ಹೋಗ್ತಾರೆ. ಇದ್ಯಾಕೆ ನಿನ್ ಮಗನಿಗೆ ಅರ್ಥ ಆಗ್ತಿಲ್ಲ? ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ, ಭರತಂಗೆ ನಾನು ತಿಳಿಸಿ ಹೇಳ್ತೀನಿ. ಏನ್ ಹೇಳ್ತೀಯೋ ಏನೋ. ಮನೆ ಬದಲಾಯಿಸಿದ್ರು ದರಿದ್ರ ಮನೆಗೆ ಬರೋದು ತಪ್ಪಲಿಲ್ಲ. ಇನ್ನು ಏನೇನ್ ಕರ್ಮ ನೋಡ್ಬೇಕೋ ಏನೋ. ಹಾಳಾದವನು ಮನೆ ಮರ್ಯಾದೆ ಎಲ್ಲ ತೆಗಿತಾ ಇದ್ದಾನೆ. ನೋಡ್ದಿಯಾ ರೊಕ್ಕು, ಈ ಮನೇಲಿ ಯಾರಿಗಂತ ಹೇಳೋದು? ಈ ಭರತ ಯಾಕೆ ಹೀಗೆ ಮಾಡ್ತಾನೆ? ಮೊದಲೇ ನಿಮ್ಮಪ್ಪ ರಾಮನ ಮೇಲೆ ಸಿಡ್ದು ಬಿದ್ದಿದ್ದು ನೋಡ್ಲಿಲ್ವಾ? ಆದರೂ ನೋಡು ಎಂಥ ಕೆಲಸ ಮಾಡಿದ್ದಾನೆ. ಈ ಅಪ್ಪ ಮಕ್ಕಳ ಜಗಳದಲ್ಲಿ ನಾನು ಬಡವಾಗ್ತಾ ಇದ್ದೀನಿ ಅಷ್ಟೇ. ಅಮ್ಮ ಬೇಜಾರು ಮಾಡ್ಕೋಬೇಡ. ಇವಾಗ ನಾವೇನಾದರೂ ಹೋಗಿ ಹೇಳಿದ್ರೆ ಭರತ ಬೇಜಾರು ಮಾಡ್ಕೋತಾನೆ ಅಲ್ವಾ? ಮನೆಗೆ ಬಂದವರು ಇಲ್ಲೇ ಉಳಿತಾರ? ಅಪ್ಪ ಬರೋ ಅಷ್ಟರಲ್ಲಿ ಹೋಗ್ತಾರೆ ಬಿಡು. ಆಮೇಲೆ ಹೋಗಿ ಭರತ್ ಹತ್ರ ಮಾತಾಡಿದ್ರಾಯ್ತು. ಜಾನಕಿ, ಎಷ್ಟೊತ್ತಾಯ್ತು ಕಾಫಿ ಕೊಡು ಅಂತ ಹೇಳಿ? ಇನ್ನೂ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಏನು ಜಾನಕಿ ಯೋಚನೆ ಮಾಡ್ತಾ ಇದೆಯಾ? ಹೋಗು. ಮಾಳ್ವಿಕಾ, ನೀನೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿನ್ಗೊಂದು ಮಾತು ಕೇಳಲ್ಲ? ಈ ಟೈಮಲ್ಲಿ ಏನು ಮಾತು ಜಾನಕಿ? ಅಲ್ಲಿ ಬರೋದು ಬಡ್ಕೊತಾ ಇದ್ದಾರೆ. ಮೊದಲು ಕಾಫಿ ಕೊಡು. ಪ್ಲೀಸ್ ಮಾಳ್ವಿಕಾ. ಸರಿ, ಅದೇನು ಅಂತ ಹೇಳು.
ಕಾಫಿ ತೊಗೊಂಡು ಹೋಗಿ ಕೊಡ್ತೀಯಾ? ಯಾಕೆ ಜಾನಕಿ ಬೈದಲ್ಲಿ ಮಾತಾಡ್ತಿದ್ಯಾ? ಭರತ್ ಜೊತೆ ಬಂದಿರೋ ಫ್ರೆಂಡು ನಿನಗೆ ಮೊದಲೇ ಗೊತ್ತಾ? ಗೊತ್ತಿದ್ರೆ ಹೇಳು ಜಾನಕಿ, ನಾನೇನು ತಪ್ಪು ತಿಳ್ಕೊಳ್ಳಲ್ಲ. ಇಲ್ಲ ಇಲ್ಲ, ನಾನು ಅವ್ರನ್ನ ಅವತ್ತು ಭರತ್ ಬಾಬನ್ ಜೊತೆ ಮನೆಗೆ ಬಂದಾಗಲೇ ನೋಡಿದ್ದೆ. ಅದು ಬಿಟ್ಟರೆ ಇವತ್ತೇ ನೋಡ್ತಿರೋದು. ಮತ್ತೆ ಕಾಫಿ ಕೊಡೋಕೆ ಯಾಕೆ ಭಯ ಪಡ್ತಾ ಇದೆಯಾ? ಅವ್ರು ಯಾರೋ ಏನೋ ಗೊತ್ತಿಲ್ಲ, ಸುಮ್ಮನೆ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋಕ್ಕೆ ಒಂಥರ ಆಗುತ್ತೆ. ಏನು ಜಾನಕಿ, ಅವರೇ ನೀನೊಂದು ತಿನ್ಬಿಡ್ತಾರಾ? ಮನೆಗೆ ಬಂದಿರೋ ಗೆಸ್ಟಿಗೆ ಕಾಫಿ ಕೊಡೋಕ್ಕೆ ಯಾರಾದರೂ ನಿಂತರ ಯೋಚನೆ ಮಾಡ್ತಾರಾ? ಏನೂ ಆಗಲ್ಲ, ಹೋಗಿ ಕಾಫಿ ಕೊಡು. ಬೇಡ ಮಾಳ್ವಿಕಾ, ನೀನೇ ಹೋಗ್ಕೊಡು, ನಾನು ಆಮೇಲೆ ಬರ್ತೀನಿ. ಅಯ್ಯೋ ಏನೂ ಆಗಲ್ಲ ಜಾನಕಿ, ಬಾ, ನಾನು ನಿನ್ನ ಜೊತೆಲೇ ಇರ್ತೀನಿ. ಹಾಗಲ್ಲ ಮಾಳ್ವಿಕಾ, ನೆನ್ನೆ ಬೇರೆ ಭರತ್ ಬಾಬಾ ನನ್ನ ಕೈಯಿಂದ ಕಾಫಿ ಕುಡಿಯಲ್ಲ ಅಂತ ಹೇಳಿದ್ರಲ್ವಾ? ಈಗ ಅವ್ರ ಮುಂದೆನೂ ಹಾಗೆ ಹೇಳಿದ್ರೆ ನನಗೆ ಅವಮಾನ ಆಗಲ್ವಾ? ಆ ಥರ ಏನೂ ಆಗಲ್ಲ, ಅವರೇ ಜಾನಕಿ ಕೈಯಾರೆ ಕಾಫಿ ಮಾಡೋಕ್ಕೆ ಹೇಳು ಅಂತ ಹೇಳಿದ್ದು. ಮಾಳ್ವಿಕಾ, ನನ್ನಿಂದ ಅವ್ರ ಮನಸ್ಸಿಗೆ ಸುಮ್ಮನೆ ಬೇಜಾರಾಗೋದು ಬೇಡ, ನೀನೇ ತಗೊಂಡು ಹೋಗ್ಕೊಡು ಪ್ಲೀಸ್. ಮಾಳ್ವಿಕಾ, ಇದು ಒಂದೇ ಒಂದು ಹೆಲ್ಪ್ ಮಾಡು. ಅಯ್ಯೋ ನೀನೊಬ್ಳು ಜಾನಕಿ, ಕೊಡು ಇಲ್ಲಿ, ಆದರೆ ನೀನು ನನ್ನ ಜೊತೆಲಿರಬೇಕು. ಜಾನಕಿ ಒಂದು ನಿಮಿಷ ಬಾಯಲ್ಲಿ ಬಾಯಲ್ಲಿ. ಈ ಕಾಫಿ ನೀನೇ ಕೊಟ್ಬಿಡ್ತೀಯಾ? ನಮ್ಮಪ್ಪ ಕಾಲ್ ಮಾಡ್ತಾ ಇದ್ದಾರೆ. ಏನು ನೋಡ್ತಿದ್ಯಾ? ತಗೋ. ಭರತ್ ಏನು ಅನ್ನಲ್ಲ, ಎದ್ರುಕೊಂಬೇಡ. ಏನಣ್ಣ, ನೀವಿಬ್ರು ಅವಾಗಿಂದ ನೋಡ್ತಾನೆ ಇದ್ದೀನಿ. ಅವರೇನೋ ಕಣ್ಣಲ್ಲಿ ಸನ್ನೆ ಮಾಡ್ತಾರೆ, ನೀ ಏನೋ ಸನ್ನೆ ಮಾಡ್ತಿದ್ಯಾ. ಏನು ನೀವಿಬ್ರು ವಿಚಾರ ಅಂತ ನಂಗೆ ಹೇಳ್ಬಾರ್ದಾ? ಏನಿಲ್ಲ ಕಣೋ, ಎಲ್ಲಿ ಕಾಫಿನೂ ಬರಲಿಲ್ಲ ಅಂತಿದ್ದಾನೆ. ಅದಕ್ಕೆ ಕೈಯಲ್ಲಿ ಕಣ್ಣಲ್ಲಿ ಸನ್ನೆ ಮಾಡೋದೇನಿದೆ ಅಣ್ಣ, ಬಾಯಲ್ಲಿ ಹೇಳ್ಬೋದು ತಾನೆ. ಅವನಿಗೆ ಒಂದು ಸ್ವಲ್ಪ ನಾಚಿಕೆ ಜಾಸ್ತಿ. ಪಕ್ಕದಲ್ಲಿ ನೀನು ಕೂತಿದೀಯಲ್ವಾ, ಅದಕ್ಕೆ ಸನ್ನೆ ಮಾಡಿ ತೋರಿಸ್ತಾ ಇದ್ದಾನಷ್ಟೇ ಅಲ್ವೇನೋ? ಹ್ಞೂ ರಾಂಬೈ, ಅಷ್ಟೇ. ಏನು ಇಮ್ರಾನ್, ಒಂದು ಕಾಫಿ ಕೇಳೋದಕ್ಕೆ ಇಷ್ಟೊಂದು ಸಾಹಸ ಮಾಡಬೇಕು? ಜಾನಕಿ, ಮೊದಲು ಇಮ್ರಾನ್ ಅವ್ರ ಕೈಗೆ ಕಾಫಿ ಕೊಡು. ಅವ್ರು ನಿನ್ನ ಕೈ ಕಾಫಿ ಕುಡಿಬೇಕು ಅಂತ ಆವಾಗಿಂದ ಕಾಯ್ತಾನೆ ಇದ್ದಾರೆ. ಹೇಳಿ ಅಪ್ಪ. ನೀನೇನು ಯೋಚನೆ ಮಾಡಬೇಡ ಮಗಳೇ, ನಾನು ಇಮ್ರಾನ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಇನ್ನೊಂದು ವಾರದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಆ ಜಾಗನ ರಾಮ ಹೇಗೆ ಅವನ ಹೆಸರಿಗೆ ಮಾಡ್ಕೋತಾನೋ ನಾನು ನೋಡ್ತೀನಿ. ಅಪ್ಪ, ಮನೇಲಿ ಇವಾಗ ಇನ್ನೊಂದು ಡ್ರಾಮಾ ಶುರುವಾಗಿದೆ. ಏನಮ್ಮ ಅದು? ಜಾಗಕ್ಕೆ ಕೊಡಕ್ಕೆ ರಾಮನ ಹತ್ರ ಹಣನೇ ಇಲ್ಲ. ಏನಮ್ಮ ಹೇಳ್ತಿದ್ದೆ ನೀನು? ಮತ್ತೆ ಯಾವತ್ತು ಬ್ಯಾಂಕಲ್ಲಿ ಲೋನ್ ಮಾಡ್ದ ಅಂತ ಹೇಳ್ದೆ, ಏನು ಮಾಡ್ದಮ್ಮ ಆ ದುಡ್ಡೆಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ ಅಪ್ಪ. ಗಂಡ ಹೆಂಡತಿ ಇಬ್ರು ಬಾಯಿ ಬಿಡ್ತಾನೆ ಇಲ್ಲ. ಕೇಳಿದ್ರೆ ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಅಂತ ಸಬು ಬೀಳ್ತಿದ್ದಾರೆ. ಇಷ್ಟೆಲ್ಲ ಆದರೂ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ವಾ? ಅಯ್ಯೋ, ಮನೇಲೇನೆ ಒಂದು ದೊಡ್ಡ ರಂಪಾನೆ ಆಗೋಗಿತ್ತು. ಇವತ್ತು ದುಡ್ಡು ಅರೇಂಜ್ ಮಾಡ್ತೀನಿ ಅಂತ ಮಾವನ್ ಹೇಳಿದ್ದಾನೆ. ಹೇಗೆ ಮಾಡ್ತೀಯ ಅಂತ ಕೇಳಿದ್ರೆ ಅದನ್ನು ಬಾಯಿ ಬಿಡ್ತಾ ಇಲ್ಲ. ಇದೇ ಒಳ್ಳೆ ಟೈಮು ಮಗಳೇ, ಹೇಗಾದರೂ ಮಾಡಿ ಅವನಿಗೆ ದುಡ್ಡು ಸಿಗದೇ ಇರೋ ಥರ ನೋಡ್ಕೋಬೇಕು. ಹೇಗಪ್ಪ ತಡೆಯೋದು? ಅವನೇನು ಬಾಯಿ ಬಿಡ್ತಾನೆ ಇಲ್ವಲ್ಲ. ಹೇಗಾದರೂ ಮಾಡಿ ತಿಳ್ಕೊ, ಅವನು ಎಲ್ಲೋಗ್ತಾನೆ, ಯಾರ ಹತ್ರ ಸಾಲ ಕೇಳ್ತಾನೆ ಅಂತ ತಿಳ್ಕೊ. ಅಲ್ಲೆಲ್ಲ ಬಂದು ನಾನೊಂದು ಬತ್ತಿ ಹಚ್ಚುತ್ತೀನಿ.
ಹೇಗಪ್ಪ ತಿಳ್ಕೊಳ್ಳೋದು? ಅವನೇನಾದರೂ ಹೇಳಿದ್ರೆ ಅಲ್ವಾ ಗೊತ್ತಾಗಕ್ಕೆ? ಇವತ್ತೇನಾದರೂ ಅವ್ನು ದುಡ್ಡು ತೊಗೊಂಬಂದು ನಿಮ್ಮ ಮಾವನ ಕೈ ಕೊಟ್ಟು ನಮ್ಮ ಕೆಲಸ ಕೆಡ್ತು ಮಗಳೇ. ಅವನೆಲ್ಲೇ ಹೋದ್ರು ಒಂದು ನಯಾ ಪೈಸೆ ಕೂಡ ಅವನಿಗೆ ಸಿಕ್ಕೂಡ್ದು. ಹೌದಪ್ಪ, ಅವನ್ನ ಈ ಮನೆಯಿಂದ ಪರ್ಮನೆಂಟಾಗಿ ಆಚಾಗಕ್ಕೆ ಇದೇ ಒಳ್ಳೆ ಟೈಮ್. ಇಂಥ ಟೈಮ್ ಮತ್ತೆ ಸಿಗಲ್ಲ ನಮಗೆ. ನೋಡು, ನಿನ್ನ ಗಂಡನ ಹತ್ರ ಮಾತಾಡಿ ರಾಮ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ತಿಳ್ಕೊ. ಆಮೇಲೆ ಎಲ್ಲದಕ್ಕೂ ನಾನೊಂದು ವ್ಯವಸ್ಥೆ ಮಾಡ್ತೀನಿ. ಅವ್ರ ಹತ್ರನೂ ಹೇಳಿ ನೋಡಿದೆ ಅಪ್ಪ, ಆದ್ರೆ ಏನು ಪ್ರಯೋಜನನೂ ಇಲ್ಲ. ನನಗೆ ಬಾಯಿಗೆ ಬಂದಂಗೆ ಬೈತಾರೆ. ಛೇ, ಎದುರಾಳಿ ನಮ್ಮ ಮಣ್ಣು ಮುಗಿಸೋ ಟೈಮ್ಗೆ ಅವನ ಬಲಹೀನತೆ ಏನು ಅಂತ ತಿಳ್ಕೊಳಕ್ಕಾಗ್ಲಿಲ್ವಲ್ಲ ನಮ್ಮ ಕೈಲಿ. ನೋಡಿ ಅಪ್ಪ, ನಾನು ಹೇಗಾದರೂ ಮಾಡಿ ಅವನ ಮನೆಯಿಂದ ಹೊರಡ್ತಾ ಇದ್ದಂಗೆ ನಿಮ್ಗೆ ಹೇಳ್ತೀನಿ. ಅವ್ನು ಇವತ್ತು ಮಾತ್ರ ಮನೆಗೆ ಹಣ ತರಬಾರ್ದು. ಎಲ್ಲ ಸರಿಯಮ್ಮ, ಆದ್ರೆ ಅವನು ಹೆಜ್ಜೆ ಗುರ್ತೆ ಕಂಡುಹಿಡಿಯಕ್ಕಾಗ್ತಿಲ್ವಲ್ಲ. ಏನು ಮಾಡೋದು ಹೇಳು? ನಮ್ಮವ್ರನ್ನ ಯಾರಾದರೂ ಅವನ ಹಿಂದೆ ಚೂ ಬಿಡಿ, ಅವನು ಎಲ್ಲಿ ಹೋಗ್ತಾನೆ ಅಂತ ಗೊತ್ತಾಗುತ್ತೆ. ಅಯ್ಯೋ, ನಮ್ಮವರೆಲ್ಲ ಏನು ಕೆಲ್ಸಕ್ಕೆ ಬರಲ್ಲ. ಇಷ್ಟೆಲ್ಲ ಆದ್ಮೇಲೆ ರಾಮ ಏನ್ ದಡ್ಡನ? ನಮ್ಮವ್ರ ಕಣ್ಣಿಗೆ ಮಣ್ಣೆರ್ಚಿ ಸರಿಯಾಗಿ ಪಾರಾಗ್ಬಿಡ್ತಾನೆ ರಾಮ. ಅವನ್ನ ಒಡಿಯಕ್ಕೆ ಕಳಿಸಿ ಅಂತ ಯಾರಪ್ಪ ಹೇಳಿದ್ದು? ಅವ್ನು ಯಾರ ಹತ್ರ ಆದರೂ ಸಾಲ ಕೇಳಕ್ಕೆ ಅಂತ ಮನೆಗೆ ಹೋಗೇ ಹೋಗ್ತಾನೆ. ಅಲ್ಲಿ ಅವನಿಗೆ ಯಾರು ಸಾಲ ಕೊಡಲೇಬಾರ್ದು. ಹಾಗೆ ಮಾಡಿ ಅದನ್ನೇ ಅಲ್ವನಮ್ಮ ನಾನು ಇಷ್ಟೋ ತನಕ ಯೋಚನೆ ಮಾಡ್ತಾ ಇರೋದು. ಅಷ್ಟೊಂದು ಹಣ ಅವ್ನಿಗೆ ಯಾರು ಕೊಡ್ತಾರೆ ಅಂತ ತಿಳ್ಕೊಬೇಕಲ್ಲ. ಅವನ ಹಿಂದೆ ಗುಟ್ಟಾಗಿ ಒಬ್ರನ್ನ ಬಿಟ್ಟರೆ ಎಲ್ಲ ಗೊತ್ತಾಗುತ್ತೆ ಅಪ್ಪ. ರಾಮ ಇಲ್ಲಿಂದ ಹೊರಡ್ತಾ ಇದ್ದಂಗೆ ನಾನು ನಿಮ್ಗೆ ತಿಳಿಸ್ತೀನಿ ಅನ್ನಲ್ಲ. ಸರಿ, ಹಾಗೆ ಮಾಡ್ತೀನಿ. ಅವ್ನು ಹೊರಗಡೆ ಬರ್ತಿದ್ದಾಗೆ ನನಗೊಂದು ಮೆಸೇಜ್ ಹಾಕು. ಸರಿ ಅಪ್ಪ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಜಾನ್ಕಿದೇನೋ ಒಂದು ಡ್ರಾಮಾ ಬಯಲಾಗೋ ಥರ ಕಾಣಿಸ್ತಿದೆ. ಏನು ಅಂತ ನಾನು ಹೋಗಿ ನೋಡ್ತೀನಿ. ಹೌದಾ? ಏನಾದರೂ ವಿಷಯ ಗೊತ್ತಾಯ್ತಾ? ಸ್ವಲ್ಪ ಹೊತ್ತಲ್ಲೇ ಎಲ್ಲ ಗೊತ್ತಾಗುತ್ತೆ. ನಾನು ನೋಡಿ ನಿಮಗೆ ಬಂದು ಕಾಲ್ ಮಾಡ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ. ಹಾಂ. ನೀನೇನಣ್ಣ ಅವಳ ಮುಖ ನೋಡ್ತಿದ್ಯಾ? ಕಾಫಿ ಕುಡಿ. ಇಮ್ರಾನ್, ಕಾಫಿ ಕುಡೀರಿ. ರಜಿಯಾ, ನಿಂತ್ಕೋ. ಜಾನಕಿ ಅವರೇ, ನಿಂತ್ಕೊಳ್ಳಿ ಸ್ವಲ್ಪ. ನೀವು ನನ್ನ ಕರೆದಿದ್ದ? ಹಾಂ, ಹೌದು. ಹೌದಾ? ಮತ್ತೆ ಆಗಲೇ ಬೇರೆಯವ್ರ ಹೆಸರು ಕರೆದಾಗಿತ್ತು. ಅದು ರಜಿಯಾ ಅಂತ ನನಗೊಬ್ರು ಗೊತ್ತಿರೋರು ಇದ್ರು. ಅದು ನೀವೇನು ಅಂತ ಅಂದ್ಕೊಂಡೆ ಅಷ್ಟೇ. ರಜಿಯಾ ಯಾರು? ನಾನೇ ಕೌಳಾಗ್ತೀನಿ. ಅವಳು ಎಲ್ಲಿದ್ದಾಳೆ? ರಜಿಯಾಗೂ ನಿಮಗೂ ಏನು ಸಂಬಂಧ ಇಮ್ರಾನ್? ಅವಳೇ ಕಣೋ ಇವ್ನು ನಮ್ಮ ಮದುವೆ ಆಗ್ತೀನಿ ಅಂತ ಕೈ ಕೊಟ್ಟಿದ್ದು. ನಾವು ಮೊಹಮ್ಮದ್ ಮನೆಗೆ ಹೋದಾಗ ಅಲ್ಲಿದ್ಲಲ್ಲ, ನೆನಪಿದೆ ತಾನೆ? ಏನನ್ನ ಹೇಳ್ತಿದ್ಯಾ? ಹಾಗಾದರೆ ಇಮ್ರಾನ್ ಅವ್ರ ಮದುವೆ ಆಗಿಲ್ವಾ? ಇಲ್ಲ. ಓ, ಅರ್ಥ ಆಯ್ತು ಬಿಡು. ರಜಿಯಾ ಕೈ ಕೊಟ್ಟು ಓಡೋಗಿರೋದಕ್ಕೆ ಇವ್ರು ಜಾನ್ಕಿನ ನೋಡಿ ರಜಿಯಾ ಅಂತ ಅನ್ಕೋತೀಯಾರಾ? ಜಾನಕಿ ಅವರೇ, ನಿಮ್ಮ ಮನೆಯಲ್ಲಿ? ನಮ್ಮನೆನಾ? ನಮ್ಮನೆ ತುಂಬ ದೂರ ಬಿಡಿ, ಮಲ್ನಾಡು. ಆದರೆ ನಾನು ಓದಿರೋದೆಲ್ಲ ಬ್ಯಾಂಗ್ಳೂರಲ್ಲೇ. ಅಲ್ಲ, ನಿಮಗೂ ರಾಮಗೂ ಹೇಗೆ ಪರಿಚಯ? ಹೇಗೆ ಅಂದರೆ ಹೇಗೆ ಹೇಳೋದು ಇಮ್ರಾನ್? ನಾನು ಜಾನ್ಕಿ 2 ವರ್ಷದಿಂದ ಲವ್ ಮಾಡ್ತಿದ್ವಿ. ಹೋದ ವರ್ಷನೇ ಮದುವೆ ಆಗಿದ್ದು. ಏನೋ, ನೀವು ರಜಿಯಾನ 2 ವರ್ಷದಿಂದ ಲವ್ ಮಾಡ್ತಿದ್ರಾ? ರಜಿಯಾ ಯಾರು? ನಾನು ಹೇಳಿದ್ದು ನಾನು ಜಾನ್ಕಿ. ನೋಡಿ, ಪದೇ ಪದೇ ಆ ಥರ ಹೆಸರು ಹೇಳಬೇಡಿ. ನಮ್ಮ ಮನೇಲಿ ಯಾರಾದರೂ ಕೇಳಿಸ್ಕೊಡ್ರೆ ತಪ್ಪು ತಿಳ್ಕೊತಾರೆ. ಹೌದು ಇಮ್ರಾನ್, ನೀವು ನೋಡಿರೋ ರಜಿಯಾ ಜಾನ್ಕಿ ಅಲ್ಲ. ಇದೇ ಥರ ಅಣ್ಣನ ಕನ್ಫ್ಯೂಸ್ ಆಗಿದ್ದಾನೆ. ನಮ್ಮ ಅಜ್ಜಿ ಏನಾದರೂ ನೀವಿಬ್ಬರು ಮಾತು ಕೇಳಿಬಿಟ್ರೆ ಅಷ್ಟೇ. ಅದು ಹಾಗಲ್ಲ. ಈಗಿನ ಕಾಲದಲ್ಲಿ ಒಂದೇ ಥರ ಇಬ್ಬರು, ಅದು ಒಂದೇ ಊರಲ್ಲಿ ಹೇಗಿರಕ್ಕೆ ಸಾಧ್ಯ? ಅಂದರೆ
ನಾನು ರಜಿಯಾ ಅಂತ ಹೇಳ್ತಿದ್ದೀರಾ? ರಾಮ್ ಯಾರು ಇವರು? ಏ ಇಲ್ಲ ಇಲ್ಲ, ನಾನು ಆ ರೀತಿ ಹೇಳಿಲ್ಲ. ನೋಡಿ ಇಮ್ರಾನ್, ಒಂದೇ ಥರ ಇರೋದಕ್ಕೆ ಯಾವ ಕಾಲ ಆದ್ರೇನು? ದೇವ್ರೇನು ಮನುಷ್ಯರನ್ನ ಜಾಗ ನೋಡಿ ಸೃಷ್ಟಿ ಮಾಡ್ತಾನೆ. ಆ ದೇವ್ರಿಚ್ಛೆ ಹೇಗಿದೆಯೋ ಹಾಗೆ ಹುಡ್ತಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ಆ ದೇವ್ರನ್ನ ಕೇಳಬೇಕು ನೀವು. ಅದು ಯಾಕೋ ನನಗೆ ನಂಬೋಕೆ ಕಷ್ಟ ಆಗ್ತಾ ಇದೆ. ನಿಮಗೆ ಕಷ್ಟ ಆಗುತ್ತಂತ ನಾನು ರಜೆ ಆಗೋಕ್ಕಾಗುತ್ತಾ? ಇದು ನನ್ನ ಧರ್ಮ. ನನ್ನ ಮದುವೆ ಆಗಿದೆ, ನನ್ನ ಗಂಡನೂ ಇಲ್ಲೇ ಇದ್ದಾರೆ. 2 ವರ್ಷದಿಂದ ನನ್ನನ್ನು ನೋಡ್ತಾ ಇದ್ದಾರೆ. ಈಗ ನಾನು ರಜಿಯಾನ ಜಾನ್ಕಿನ ಅಂತ ನಿಮ್ಗೆ ಹೇಗೆ ಪ್ರೂವ್ ಮಾಡಲಿ? ಒಂದೇ ಥರ 7 ಜನ ಇರ್ತಾರೆ ಅಂತ ನೀವು ಕೇಳಿದ್ದೀರಾ ಅಲ್ವಾ ಅಣ್ಣ? ಅದೇ ಥರ ನೀವು ನೋಡಿರೋ ರಜಿಯಾನೂ ಇರ್ಬೋದು, ಆದರೆ ನಾನು ಅವಳಲ್ಲ, ನನ್ನ ಜಾನ್ಕಿ. ಜಾನಕಿ, ಕಾಫಿ ಕೊಟ್ಟಿಯಾ? ಹಾಂ, ಕಾಫಿ ಕೊಟ್ಟಾಯ್ತು. ಕಾಫಿ ಕುಡಿದು ಅವ್ರು ಹೊರಟರು. ಛೇ, ನನ್ನೇ ಅಣ್ಣ ಅಂದ್ಬಿಟ್ಲಲ್ಲ ದೋಸ್ತವಳು. ಲೋ ಇಮ್ರಾನ್, ಅವಳು ರಜಿ ಅಂತ ಕನ್ಫರ್ಮ್ ಮಾಡಕ್ ಬಂದು ಅಣ್ಣ ಅಂತ ಹೇಳಿದ್ರೆ ನಂಗೆ ಬೇಜಾರಾಗ್ತೀಯಲ್ವಾ? ಕನ್ಫರ್ಮ್ ಮಾಡೋದು ಏನು ಬಂತು ಮಣ್ಣು, ಅವಳೇ ರಜಿಯಾ. ಮತ್ತೆ ಯಾಕೋ ಮೂತಿ ಸುತ್ತಿರೋ ಬೆಕ್ಕಿ ಥರ ಇದೆಯಾ? ಅಲ್ಲೇ ಬಾಯ್ಬಿಟ್ಟು ಹೇಳಬೇಕಿತ್ತು ತಾನೇ. ಹೇಗೆ ಹೇಳೋದು? ಅವಳು ನಮಗಿಂತ ಜಾಸ್ತಿ ಕನ್ಫರ್ಮೇಷನ್ ಇಂದ ಅವಳು ಜಾನ್ಕಿ ಅಂತಾನೆ ಪ್ರೂವ್ ಮಾಡ್ತಿದ್ದಾಳಲ್ಲ. ಮತ್ತೆ ಹೇಗೆ ನೀನು ಅವಳೇ ರಜಿಯಾ ಅಂತ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದೀಯಾ? ಅವಳ ಮುಖ ನೋಡಿದ್ರೆ ಗೊತ್ತಾಗಲ್ವಾ ದೋಸ್ತ್? ಮುಖ 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 ಬಿಟ್ಟು ಬೇರೆ ಏನಾದ್ರೂ ಹೇಳಿ ಇಮ್ರಾನ್. ಅವಾಗಿಂದ ಅದೇ ಬಡ್ಕೊಳ್ತಾ ಇದ್ದೀನಿ. ನಾನು ಮುಖ ನೋಡ್ಬಿಟ್ಟೆ ಯಾಮಾರಿದ್ದು. ಅವಳು ನಡ್ಕೊಳ್ಳೋ ರೀತಿ ನೋಡಿದ್ರೆ ಗೊತ್ತಾಗಲ್ವಾ ಅವಳೇ ರಜಿಯಾ? ನನಗೆ ಯಾಕೋ ಅವಳು ಜಾನ್ಕಿ ಅನಿಸ್ತಾ ಇದೆ. ದೋಸ್ತ್, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಅವಳನ್ನ ನಾನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ಅವಳ ಜೊತೆ ಎಷ್ಟು ಸಲ ಮಾತಾಡಿದ್ದೀನಿ. ಅವಳು ನಿನ್ನ ನೋಡಿ ಅವಳು ಗಾಬರಿ ಆಗ್ತಾಳೆ ಅನ್ಕೊಂಡಿದ್ದೆ. ಆದರೆ ನಿನ್ನ ಯಾರು ಅಂತ ಗೊತ್ತಿಲ್ಲದೆ ಥರ ನಾಟಕ ಮಾಡ್ತಾಳೆ. ಇದೆಲ್ಲ ಪಕ್ಕಾ ಡ್ರಾಮಾ ದೋಸ್ತ್, ಇದನ್ನೆಲ್ಲ ನೀ ನಂಬಕ್ ಹೋಗ್ಬೇಡ. ಅಲ್ಲ, ಇಷ್ಟು ದಿನ ಯಾಮಾರ್ಸಿರೋಳ್ಗೆ ಇವತ್ತೊಂದಿನ ಯಾಮಾರ್ಸೋದು ದೊಡ್ಡ ವಿಚಾರನಾ? ಹಾಗಾದರೆ ಇನ್ನು ಮುಂದೆ ನಾನು ಹೀಗೆ ಯಾಮಾರ್ತಾನೆ ಇರಬೇಕಾ? ನಿನ್ನ ಕೈಯಿಂದ ಏನೂ ಆಗಲ್ವಾ ಇಮ್ರಾನ್? ಸ್ವಲ್ಪ ಸುಮ್ಮನಿರು ದೋಸ್ತ್. ಅವಳನ್ನ ಕಂಡುಹಿಡಿಬೇಕಂದ್ರೆ ನಾವು ಬೇರೆ ದಾರಿನೇ ಹುಡುಕ್ಬೇಕು. ನೀನು ಯಾವ ದಾರಿ ಹುಡುಕ್ತೀಯ ನಂಗೆ ಗೊತ್ತಿಲ್ಲ ಇಮ್ರಾನ್, ಆದರೆ ಅವಳೇ ರಜಿಯಾ ಅಂತ ಆದಷ್ಟು ಬೇಗ ಕನ್ಫರ್ಮ್ ಮಾಡಬೇಕು. ದೋಸ್ತ್, ನಿಮ್ಮ ಭಯ ರಾಮಂಗೆ ಈ ಜಾನ್ಕಿ ಹೇಗೆ ಪರಿಚಯ ಆದ್ಲು ಅಂತ ಏನಾದ್ರು ನಿನಗೆ ಗೊತ್ತಾ? ಅವನೇ ಹೇಳಿದ್ನಲ್ಲೋ 2 ವರ್ಷದಿಂದ ಪರಿಚಯ ಅಂತ. ದೋಸ್ತ್, ಯಾಕೋ ನಿಮ್ಮ ಭಯನೋ ಡ್ರಾಮಾ ಮಾಡ್ತಿದ್ದಾನೆ ಅಂತ ನಂಗೆ ಅನ್ನಿಸ್ತಿದೆ. ಇಮ್ರಾನ್, ಸುಮ್ಮನೆ ನೀನು ರಾಮನ ಮೇಲೆ ಅನುಮಾನ ಪಡಬೇಡ. ಅವನಿಗೆ ರಜಿಯಾ ಬಗ್ಗೆ ಏನೂ ಗೊತ್ತಿಲ್ಲ. ಅವತ್ತು ಅವನ್ನ ಕರ್ಕೊಂಡು ಹೋದಾಗ ಮನೆಗೆ ಮೊದಲನೇ ಬಾರಿ ಅವನ ರಜಿಯಾನ ನೋಡಿದ್ದು. ಅಲ್ಲ ದೋಸ್ತ್, ಆ ಮನೇಲಿ ರಜಿಯಾ, ಈ ಮನೇಲಿ ಜಾನ್ಕಿ 2 ವರ್ಷದಿಂದ ಪರಿಚಯನೇ ಇಲ್ಲ ಅಂದರೆ ಇದೆಲ್ಲ ಹೇಗೆ ನಂಬಕ್ಕೆ ಸಾಧ್ಯ ದೋಸ್ತ್? ಛೇ, ಮೊದಲು ಹಾಳಾಗಿದ್ದು ಎಸಿ. ನೀನು ಬಂದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದ್ಕೊಂಡೆ. ನೀನು ಬಂದಿದ್ದಗೋಸ್ಕರ ನನ್ನ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಇರೋ ದೋಸ್ತ್, ಸ್ವಲ್ಪ ಯೋಚನೆ ಮಾಡೋಕ್ಕಾದ್ರೂ ಟೈಮ್ ಕೊಡು. ಇನ್ನೂ ಎಷ್ಟು ದಿನ ಬೇಕು ನಿನಗೆ ಯೋಚನೆ ಮಾಡೋಕ್ಕೆ? ಕರೆಕ್ಟ್ ದೋಸ್ತ್, ನನಗೊಂದಿನ ಟೈಮ್ ಕೊಡು. ಅವಳೇ ಬಂದು ನಾನೇ ರಜೆ ಅಂತ ಒಪ್ಕೋಬೇಕು, ಆ ಥರ ಮಾಡ್ತೀನಿ. ನೋಡು, ಅವಳು ನಿನ್ನ ಯಾಮಾರಿಸ್ದಂಗೆ ನೀ ನನ್ನ ಯಾಮಾರಿಸಲ್ಲ ತಾನೆ? ಪಕ್ಕ ಹೇಳ್ದಾಗ ಮಾಡ್ತೀಯ ತಾನೆ? ಪಕ್ಕ ಅವಳು ಯಾರು ಅಂತ ನಿನಗೆ ಸದ್ಯದಲ್ಲೇ ಗೊತ್ತಾಗುತ್ತೆ. ಆಮೇಲೆ ನಾನು ನಿನಗೆ ಮುಖ ತೋರಿಸೋದು.